ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ಮೊದಲನೇ ಅಧ್ಯಾಯ ಆದಂತಹ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಪಾಠನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಈಗ ಆಲ್ರೆಡಿ ಈ ಪಾಠನ ಸ್ಟಾರ್ಟ್ ಮಾಡಿ ಈ ವಿಡಿಯೋದಲ್ಲಿ ಅದನ್ನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಹಳೆಯ ಲಾಸ್ಟ್ ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದು. ನಮ್ಮ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ನಾವು ಈಗ ಆಲ್ರೆಡಿ ನಾವು 5 ಅಂಕಿಯ ಸಂಖ್ಯೆಗಳನ್ನು ಹೇಗೆ ಬರಿಬೇಕು, ಎಲ್ಲಿ ಅಲ್ಪವಿರಾಮ ಇಡಬೇಕು, ಯಾವ ರೀತಿ ಓದಬೇಕು ಅನ್ನೋದನ್ನು ಕಲ್ತಿದ್ದೀವಿ. ಸೊ ಈ ಅಲ್ಪವಿರಾಮ ಇಡೋದ್ರಿಂದ ನಮ್ಗೆ ಏನಾಗುತ್ತೆ, ಸುಲಭವಾಗಿ ನಾವು ಅದನ್ನು ಒಂದು ಕೊಟ್ಟಿರುವಂಥ ಸಂಖ್ಯೆನ ಓದೋಕ್ಕೆ ಸಹಾಯ ಮಾಡುತ್ತೆ. ಸೊ ಇಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಅಲ್ಪವಿರಾಮವನ್ನು 10,000 ಮತ್ತು 1,00,000 ಇದನ್ನು ಪ್ರತಿನಿಧಿಸುವ ಸ್ಥಾನಗಳ ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ಬಳಸ್ತೀವಿ. ಓಕೆನಾ. ಸೊ ಇಲ್ಲಿ ಒಂದಿಷ್ಟು ನಂಬರ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಚೆಕ್ ಮಾಡೋಣ. ಈಗ ಈ ನಂಬರ್ ಇದನ್ನು ಯಾವ ರೀತಿ ಓದಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. 12,28,830 ಈ ರೀತಿ ಓದ್ತೀವಿ. ಅದೇ ಥರ ಈ ಸಂಖ್ಯೆನ 15,75,000 ಅಂತ ಹೇಳಿ ಓದ್ತೀವಿ. ಇಲ್ಲಿ ಗಮನಿಸ್ಬೋದು ನೀವು, 1000 ಸ್ಥಾನ ಮತ್ತು ಲಕ್ಷ ಸ್ಥಾನದಲ್ಲಿ ನಾವು ಅಲ್ಪವಿರಾಮನ ಇಟ್ಟಿದ್ದೀವಿ, ಕಾಮವನ್ನು ಬಳಸಿದ್ದೀವಿ. ಸೊ ಅದೇ ರೀತಿ ಇಲ್ಲಿ ಕ್ವೆಶನ್ ಏನು ಕೇಳಿದ್ದಾರೆ ಅಂದರೆ, ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಿರಿ. ಇಲ್ಲಿ ಕೊಟ್ಟಿರುವಂತಹ 4 ಸಂಖ್ಯೆಗಳನ್ನು ನಾವು ಈ ರೀತಿ ನಾವು ಪದಗಳಲ್ಲಿ ಬರೆದು ಸೂಚಿಸಬೇಕಾಗತ್ತೆ. ಸೊ ನೋಡೋಣ, ಇಲ್ಲೆಲ್ಲ 4 ಸಂಖ್ಯೆಗಳಲ್ಲಿ ನಾನೀಗ ಅಲ್ಪವಿರಾಮನ ಹಾಕಿರೋದನ್ನು ಗಮನಿಸಬಹುದು. ಬಿಡಿ 10, 100 ಆದಮೇಲೆ ಒಂದು ಅಲ್ಪವಿರಾಮ, 1000, 10,000 ಆದಮೇಲೆ ಒಂದು ಅಲ್ಪವಿರಾಮವನ್ನು ಈ ರೀತಿ ನಾವು ಭಾರತೀಯ ಪದ್ಧತಿಯಲ್ಲಿ ಇಡ್ತಾ ಹೋಗಿ ಅದನ್ನು ಅಕ್ಷರಗಳಲ್ಲಿ ಬರೆದಿದ್ದನ್ನು ಇಲ್ಲಿ ನೋಡ್ಬೋದು ನೀವು. ಇದು 3 ಲಕ್ಷ, ಲಕ್ಷ ಸ್ಥಾನದಲ್ಲಿರೋದ್ರಿಂದ 3 ಲಕ್ಷದ, 1000 ಸ್ಥಾನದಲ್ಲಿ ಯಾವುದೂ ಇಲ್ಲ, 100 ಸ್ಥಾನದಲ್ಲಿದೆ 600 ಈ ರೀತಿ ಓದ್ತೀವಿ. ಅದೇ ಥರ ನೆಕ್ಸ್ಟ್ ಒನ್ ನೋಡೋಣ. ಎರಡನೇದು 5,04,085 ಅಂತ ಬರಿತೀವಿ. ಮೂರನೇದು 27,30,000. ನೆಕ್ಸ್ಟ್ ಇಲ್ಲಿ ಯಾವುದು ನಂಬರ್ ಇಲ್ಲ, ಬಿಡೋದು, 27,30,000. ನೆಕ್ಸ್ಟ್ ಫೋರ್ತ್ ಒನ್ 70,53,138 ಅಂತ ಹೇಳಿ ಓದ್ತೀವಿ. ಸೊ ಇದು ಸಂಖ್ಯೆಗಳನ್ನ ಓದುವುದು ಮತ್ತು ಬರೆಯೋದು. ನೆಕ್ಸ್ಟ್ ನೋಡೋಣ, ಮುಂದಿನ ಪ್ರತಿಯೊಂದಕ್ಕೂ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಸಂಬಂಧಿಸಿದ ಸಂಖ್ಯೆಯನ್ನು ಬರೆಯಿರಿ. ಭಾರತೀಯ ಸ್ಥಾನ ಬೆಲೆಯಲ್ಲಿ ನಾವು ಈ ಪದ್ಧತಿಯಲ್ಲಿನೇ ಬರಿಬೇಕು. ಸೊ ಮೊದಲನೇದು ನೋಡಿ, 1,20,456. ಸೊ 1,00,000 ಅಲ್ಪವಿರಾಮ ಇಟ್ಟು 23,456 ಈ ರೀತಿ ಬರಿತೀವಿ. ಅಲ್ಪವಿರಾಮವನ್ನು 100 ಸಂಖ್ಯೆ ಆದಮೇಲೆ, ಅಂದರೆ 100 ಸ್ಥಾನ ಆದಮೇಲೆ 10,000 ಸ್ಥಾನ ಆದಮೇಲೆ ಅಲ್ಪವಿರಾಮವನ್ನು ಇಡ್ತೀವಿ. ಸೊ ನೆಕ್ಸ್ಟ್ ಬಿ ನೋಡೋಣ. 4,07,000 ಇಲ್ಲಿ 7,000 ಕೊಟ್ಟಿದ್ದಾರೆ, 10,000ದಲ್ಲಿ ಯಾವುದೂ ಇಲ್ಲ. ಸೊ 7,704 ಈ ರೀತಿ ಬರಿತೀವಿ. ನೆಕ್ಸ್ಟ್ ಸಿ ನೋಡೋಣ. 50,05,050 ಇಲ್ಲಿ 100 ಸ್ಥಾನದಲ್ಲೂ ಯಾವ ನಂಬರ್ ಇಲ್ಲ, ಸೊ 50 ಅಂತ ಲಾಸ್ಟಿಗೆ ಬರೆಯೋದು. ಡಿ ನೋಡೋಣ. 10,235,000 1000 ಸ್ಥಾನದಲ್ಲಿ ಯಾವುದೂ ಇಲ್ಲ, 235 ಈ ರೀತಿ ಆನ್ಸರನ್ನು ಬರಿಬೇಕು. ನೀವು ಇದನ್ನು ಹಾಕ್ಕೊಂಡು ಕೆಳಗಡೆ ಆನ್ಸರ್ ಅಂತ ಹೇಳಿ ಈ ಥರ ಬರ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ನೋಡೋಣ, ಟಾಪಿಕ್ ಯಾವುದಂದರೆ 10ರ ಭೂಮಿ. ಇಲ್ಲಿ 10ರ ಭೂಮಿಯಲ್ಲಿ ವಿಶೇಷ ಗುಂಡಿಗಳನ್ನು, ಅಂದರೆ ಬಟನ್ಸ್ ಇರುವಂತಹ ಒಂದಿಷ್ಟು ಕ್ಯಾಲ್ಕುಲೇಟರ್ಸ್ಗಳಿವೆ. ಸೊ ಯಾವ್ಯಾವ ರೀತಿಯ ಕ್ಯಾಲ್ಕುಲೇಟರ್ಸ್ ಇದ್ದಾವೆ, ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ನೋಡೋಣ. ಮೊದಲನೇದು ಯೋಚನಾಭರಿತ ಸಾವಿರಗಳಲ್ಲಿ ಅನ್ನೋದು ಒಂದು ಕ್ಯಾಲ್ಕುಲೇಟರ್. ಈ ಒಂದು ಕ್ಯಾಲ್ಕುಲೇಟರ್ನಲ್ಲಿ +1000 ಇರುವಂತಹ ಒಂದೇ ಒಂದು ಬಟನ್ ಇದೆ. ಈ ಮುಂದೆ ಸೂಚಿಸಿರುವಂತಹ ಸಂಖ್ಯೆನ ಈ ಬಟನ್ ಇರುವಂತಹ ಕ್ಯಾಲ್ಕುಲೇಟರ್ನ ಎಷ್ಟು ಸಾರಿ ಬಟನ್ನ ಒತ್ತಬೇಕು. ಈ ಕ್ಯಾಲ್ಕುಲೇಟರ್ನಲ್ಲಿ ಆ ನಂಬರ್ ಬರಬೇಕು ಅಂದರೆ ಎಷ್ಟು ಸಾರಿ ನಾವು ಒತ್ತಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದೇದು ಕೊಟ್ಟಿದ್ದಾರೆ ಅವರು 3,000 ಬರಬೇಕು ಅಂದರೆ 1000 ಬಟನನ್ನು ಎಷ್ಟು ಸಾರಿ ಒತ್ತಬೇಕು.
ಒಂದು ಸಾರಿ ಒತ್ತಿದರೆ 1000, 2 ಸಾರಿ ಒತ್ತಿದರೆ 2000, 3 ಸಾರಿ ಒತ್ತಿದರೆ 3000. ಅದಕ್ಕೆ ಅವ್ರೇನು ಕೊಟ್ಟಿದ್ದಾರೆ ಅಲ್ಲಿ 3 ಬಾರಿ ಈ ಬಟನನ್ನು ನಾವು ಒತ್ತಬೇಕು. ಹಾಗಾದರೆ 5000 ಬರಬೇಕಂದ್ರೆ ಎಷ್ಟು ಬಾರಿ ಒತ್ತಬೇಕು? 5 ಬಾರಿ ಒತ್ತಬೇಕು. ನೆಕ್ಸ್ಟ್ 4 ಸಾರಿ ಒತ್ತಿದರೆ 4000, 5 ಬಾರಿ ಒತ್ತಿದರೆ 5000. ಇಷ್ಟೇ ಸಿಂಪಲ್ ಆಗಿರುವಂಥ ಒಂದು ಟಾಪಿಕ್ ಇದೆ. ಸೊ ನೋಡೋಣ ಡಿಸ್ಕಸ್ ಯಾವ ರೀತಿ ಬರುತ್ತೆ, ಯಾವ ರೀತಿ ಇದೆ ಅಂತ ನೋಡೋಣ. ಈಗ ನೆಕ್ಸ್ಟ್ 10,000 ಅಂತ ಇದೆ. ಇದು 10,000 ಬರಬೇಕು ಅಂದರೆ ಎಷ್ಟು ಬಾರಿ ನಾವು 1000 ಬಟನನ್ನು ಒತ್ತಬೇಕು? ಇದು ಗೊತ್ತಾಗಬೇಕಂದ್ರೆ ನೀವು ನೆಕ್ಸ್ಟ್ ಆನ್ಸರಲ್ಲಿ ಯಾವ ರೀತಿ ಬರ್ಕೊಳ್ರಿ ಅಂದರೆ 10,000 ಡಿವೈಡೆಡ್ ಬೈ ಭಾಗಲೆ 1000 ಬಟನ್ನ ಎಷ್ಟು ಬಾರಿ ಒತ್ತಬೇಕು? 1 0 1 0 ಹೋಯಿತು, 2 0 3 0 ಕಟ್ತಾ ಹೋಯಿತು, ಉಳಿದಿರೋದು ಎಷ್ಟು ಇಲ್ಲಿ 10. ಏನು ಬರಿಬೇಕು ನೀವು? 10 ಬಾರಿ. ಆನ್ಸರ್ ಈ ರೀತಿ ಬರಿಬೇಕು. 10 ಬಾರಿ ನಾವು ಈ ಒಂದು ಕ್ಯಾಲ್ಕುಲೇಟರ್ನ ಬಟನ್ನ ಪ್ರೆಸ್ ಮಾಡಬೇಕು. ಯಾವುದಕ್ಕೆ? 10,000 ಬರಬೇಕಂದ್ರೆ, ಈ 10,000 ಬರಬೇಕು ಅಂದರೆ 10 ಬಾರಿ ನಾವು ಪ್ರೆಸ್ ಮಾಡಬೇಕು. ನೆಕ್ಸ್ಟ್ 53,000. 53,000 ಬರಬೇಕು ಅಂದರೆ 1000 ಬಟನನ್ನು ಎಷ್ಟು ಸಾರಿ ಪ್ರೆಸ್ ಮಾಡಬೇಕು? 3 0ಗೆ 3 0 ಹೋಯಿತು. ಸೊ ಎಷ್ಟು ಬಾರಿ? 53 ಬಾರಿ. ನೆಕ್ಸ್ಟ್ ಡಿ 90,000. 90,000 ಸಂಖ್ಯೆನ ಪಡಿಬೇಕಂದ್ರೆ 1000 ಬಟನ್ ಎಷ್ಟು ಬಾರಿ ಒತ್ತಬೇಕು? 3 0ಗೆ 3 0 ಕ್ಯಾನ್ಸಲ್ ಆಯಿತು, ಉಳಿದಿರೋ ಸಂಖ್ಯೆ ಎಷ್ಟು? 90. ಸೊ 90 ಬಾರಿ ನಾವು ಬಟನ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಇ 1,00,000. ಸೊ ಫಸ್ಟ್ ಇಲ್ಲಿ ನಾನು 1,00,000 ಅಂತ ಬರ್ಕೊತೀನಿ. ಸೊ 1,00,000 ಸಂಖ್ಯೆ ಪಡಿಬೇಕಂದ್ರೆ 1000 ಬಟನ್ನ ಎಷ್ಟು ಸಾರಿ ಪ್ರೆಸ್ ಮಾಡ್ತೀನಿ? 3 0ಗೆ 3 0 ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ಉಳಿದಿರೋ ಸಂಖ್ಯೆ ಎಷ್ಟು? 100. ಎಷ್ಟಾಯ್ತು ನಂಬರ್? 100. ಸೊ 100 ಬಾರಿ ನಾನು ಪ್ರೆಸ್ನ ಮಾಡ್ತೀವಿ. ಸೊ ಇಲ್ಲಿ ಎಫ್ ನೋಡಿ, 150 ಬಾರಿ ನಾವು 1000 ಬಟನನ್ನು ಪ್ರೆಸ್ ಮಾಡಿದಾಗ ನಮಗೆ ಯಾವ ಸಂಖ್ಯೆ ಸಿಗುತ್ತೆ ಅಂತ ಹೇಳಿ ಈ ರೀತಿ ಉಲ್ಟಾ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಎಷ್ಟು ಬಾರಿ ಪ್ರೆಸ್ ಮಾಡ್ತೀವಿ ಅನ್ನೋದಿದೆ. ಯಾವ ಬಟನ್? 1000 ಬಟನ್. 150 ಬಾರಿ ನಾವು 1000 ಬಟನ್ನ ಪ್ರೆಸ್ ಮಾಡಿದಾಗ ನಮಗೆ ಸಿಗೋ ಸಂಖ್ಯೆ ಯಾವುದು ಅಂದರೆ 153. ಹೇಗಿದೆ ಹಾಗೆ ಬರ್ಕೋಬೇಕು. ಮುಂದೆ ಎಷ್ಟು 0 ಇದೆ? 1 2 3 ಅಷ್ಟು 0 ಇಟ್ಟರೆ ನಮ್ಗೆ ಆನ್ಸರ್ ಸಿಗ್ಬಿಡ್ತು. ನೀವು ಫುಲ್ ಗುಣಾಕಾರ ಮಾಡೋ ಬೇಕಾಗಿಲ್ಲ. ಬಿಡಿ 10 100 ಆದಮೇಲೆ ಅಲ್ಪ ವಿರಾಮ, 1000 10,000 ಆದಮೇಲೆ ಅಲ್ಪ ವಿರಾಮ. ಸೊ ಇದು ಹೆಂಗೆ ಓದಬೇಕು? 1,53,000 ಅಂತ ಹೇಳಿ ಓದಬೇಕು. ಸೊ 153 ಬಾರಿ ನಾವು ಈ ಬಟನ್ನ ಪ್ರೆಸ್ ಮಾಡಿದಾಗ ಯಾವ ಸಂಖ್ಯೆ ಸಿಗುತ್ತೆ? 1,53,000. ಈಗ ಜಿ ನೋಡಿ ಕ್ವೆಶನ್, 1,00,000 ಆಗಲು ಎಷ್ಟು ಸಾವಿರಗಳು ಬೇಕು? ಇಲ್ಲಿ ನಾವು ಈ ನೋಡಿದ್ವಿ, ಆನ್ಸರ್ ಎಷ್ಟು ಬಂತಲ್ಲಿ? 100. ಸೊ 1,00,000 ಆಗೋಕ್ಕೆ ನಾವು ಎಷ್ಟು ಸಾವಿರಗಳು ಬೇಕು? ಇದನ್ನು 100,000ಗಳು ಬೇಕು ಅಂತ ಹೇಳಿ ಓದಿದ್ವಿ. ಸೊ ಇದು ಅರ್ಥ ಏನಂದರೆ 1,00,000ದ ಅರ್ಥ, 1,00,000ನ ನಾವು 1000 ರೂಪದಲ್ಲಿ ಹೇಳಬೇಕಂದ್ರೆ 1,00,000 = 100,000ಗಳು. 100,000ಗಳು ಸೇರಿದಾಗ 1,00,000 ಆಗುತ್ತೆ ಅಂತ ಹೇಳಬೇಕು. ಸೊ ಜಿ ಆನ್ಸರ್ ಏನು? 1,00,000 ಆಗೋಕ್ಕೆ 100,000ಗಳು ಬೇಕು. ಸೊ ನೆಕ್ಸ್ಟ್ ನೋಡೋಣ, ಬಳಲಿಸುವ ಹತ್ತುಗಳಲ್ಲಿ. ಸೊ ಇದೊಂದು ಕ್ಯಾಲ್ಕುಲೇಟರ್, ಇದು ನೆಕ್ಸ್ಟ್ ಕ್ಯಾಲ್ಕುಲೇಟರ್. ಇದರಲ್ಲಿ +10 ಇರುವಂತಹ ಒಂದು ಬಟನ್ ಇದೆ. ಸೊ ಮುಂದಿನವುಗಳನ್ನು ಸೂಚಿಸೋಕೆ ಎಷ್ಟು ಬಾರಿ ಈ ಬಟನನ್ನು ಪ್ರೆಸ್ ಮಾಡಬೇಕು? ಸೊ 1 ಬಾರಿ ಪ್ರೆಸ್ ಮಾಡಿದರೆ 10, 2 ಬಾರಿ ಪ್ರೆಸ್ ಮಾಡಿದರೆ 20, 3 ಬಾರಿ ಪ್ರೆಸ್ ಮಾಡಿದರೆ 30. ಸೊ ಈ ಥರ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಎ ನೋಡೋಣ. 500 ಸಿಗಬೇಕು ಅಂದರೆ ಈ ಬಟನ್ನ ಎಷ್ಟು ಸರಿ ಪ್ರೆಸ್ ಮಾಡಬೇಕು? ಸೇಮ್ ಮೆಥಡ್. 1 0 1 0 ಕ್ಯಾನ್ಸಲ್ ಆಯಿತು. ಸೊ ಎಷ್ಟು ಬಾರಿ ನೀವು ಪ್ರೆಸ್ ಮಾಡ್ತೀರಾ? 5 ಬಾರಿ ನಾವು ಪ್ರೆಸ್ ಮಾಡಬೇಕಾಗುತ್ತೆ ಅಥವಾ ಒತ್ತಬೇಕು. ನೆಕ್ಸ್ಟ್ ಬಿ ನೋಡಿ, 780. ಸೊ 780 ಬರಬೇಕು ಅಂದರೆ ಬಟನ್ 10 ಬಟನ್ನ ಎಷ್ಟು ಸರಿ ಪ್ರೆಸ್ ಮಾಡ್ತೀವಿ? 78 ಬಾರಿ. ಓಕೆ. ಸೊ ನೆಕ್ಸ್ಟ್ ಸಿ 1000 ಅಂತ ಇದೆ. ಸೊ ಈ 1000 ಬಟನನ್ನು ನಂಬರ್ ಬರಬೇಕು ಅಂದರೆ 10 ಬಟನ್ ಎಷ್ಟು ಸಲ ಪ್ರೆಸ್ ಮಾಡ್ತೀವಿ? 100. ಸೊ 100 ಬಾರಿ ಪ್ರೆಸ್ ಮಾಡ್ತೀವಿ. ನೆಕ್ಸ್ಟ್ 3,700. ಸೊ 3,700 ಅಂತ ಬರ್ಕೊತೀರಾ? ಡಿ ಆನ್ಸರ್. ಬಟನ್ 10, 1 0 1 0 ಕ್ಯಾನ್ಸಲ್, ಉಳಿದಿರೋಂಥ ನಂಬರ್ ಯಾವುದಿಲ್ಲಿ? 370. ಸೊ ಎಷ್ಟು ಬಾರಿ ಪ್ರೆಸ್ ಮಾಡ್ತೀವಿ? 370 ಬಾರಿ ಅಂತ ಹೇಳಿ ಬರಿಬೇಕು. ಸೊ ನೆಕ್ಸ್ಟ್ ಕ್ವೆಶನ್, 10,000. ಈ 10,000 ಸಂಖ್ಯೆನ
ಸೂಚಿಸಬೇಕು ಅಂದರೆ 10ರ ಬಟನನ್ನು ನಾನು 10 ಕ್ಯಾನ್ಸಲ್. ಸೊ ಇಲ್ಲಿ ಉಳಿದಿರುವಂಥದ್ದು 1000 ಬಾರಿ. ಹಾಗೆ ಎಫ್ ಅನ್ನು ನೋಡಿ, 1 ಲಕ್ಷ ಆಗಬೇಕು ಅಂದರೆ ಎಷ್ಟು ಸರಿ ನಾನು ಪ್ರೆಸ್ ಮಾಡಬೇಕು. ಸೊ ಇಲ್ಲಿ ಎಫ್ ಕ್ವೆಶನ್ 1 ಲಕ್ಷನ ಬರ್ಕೊತೀನಿ. ಬಟನ್ 10, 10 ಕ್ಯಾನ್ಸಲ್ ಆಯಿತು. ಸೊ ಉಳಿದಿರುವಂತಹ ನಂಬರ್ಸ್ 10000 ಬಿಡಿ 10 100 ಆದಮೇಲೆ ಒಂದು ಅಲ್ಪ ವಿರಾಮ. ಸೊ ಆನ್ಸರ್ 10,000, 10,000. 1 ಲಕ್ಷಕ್ಕೆ 10,000 ಬಾರಿ ನಾವು ಈ ಬಟನ್ನ ಪ್ರೆಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಜಿ ಕ್ವೆಶನ್ ನೋಡಿ. ಸೊ ನಾವು ಎಷ್ಟು 435 ಬಾರಿ 435 ಬಾರಿ ನಾವು 10 ಬಟನ್ನ ಪ್ರೆಸ್ ಮಾಡಿದರೆ ನಮಗೆ ಯಾವ ಒಂದು ಸಂಖ್ಯೆ ಸಿಗುತ್ತೆ. ಸೊ 435 ಬರ್ಕೋಬೇಕು. 10 ಇದೆ, 10 ಬರ್ಕೊಂಡಾಗ 4350 ಸಂಖ್ಯೆ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಥರ್ಡ್, ಚೊಕ್ಕದಾದ ನೂರುಗಳಲ್ಲಿ ಒಂದೇ ಒಂದು +100ರ ಒಂದು ಬಟನ್ ಇದೆ. ಈ ಬಟನ್ನಿಂದ ನಾವು ಮುಂದಿನ ಸಂಖ್ಯೆಗಳನ್ನ ಸೂಚಿಸಬೇಕು. ಹಾಗೆ ಎಷ್ಟು ಬಾರಿ ಅದನ್ನು ಒತ್ತಬೇಕು, ಪ್ರೆಸ್ ಮಾಡಬೇಕು. ಸೇಮ್ 1000ದ ಹೆಂಗೆ ಯೂಸ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, 10ರ ಬಟನ್ನಿಂದ ಯಾವ ರೀತಿ ಮಾಡಿದ್ವಿ, ಅದೇ ಥರ 100ರ ಬಟನ್ನಿಂದನೂ ಕೂಡ ನಾವು ಮಾಡಬೇಕು. ಸೊ ಮೊದಲನೇ ಕ್ವೆಶನ್ 400. ಸೊ ಈ ಕ್ಯಾಲ್ಕುಲೇಟರಲ್ಲಿರೋ 100 ಬಟನ್ನ ಒಂದು ಸಲ ಪ್ರೆಸ್ ಮಾಡಿದರೆ 100, 2 ಸಲ ಮಾಡಿದರೆ 200, 3 ಸತಿ ಮಾಡಿದರೆ 300, 4 ಬಾರಿ ಮಾಡಿದರೆ 400. ಸೊ ಈಸಿ ಆನ್ಸರ್ ಏನು, 4 ಬಾರಿ ಪ್ರೆಸ್ ಮಾಡಿದಾಗ ನಮಗೆ 400. ಇದನ್ನು ಯಾವ ರೀತಿ ನೀವು ಆನ್ಸರ್ ಬರ್ಕೋಬೇಕು ನೋಟ್ಸಲ್ಲಿ ಅಂದರೆ 400 ಬರಬೇಕಂದ್ರೆ ನೀವು ಕ್ಯಾನ್ಸಲ್ ಮಾಡಿದಾಗ ನಮಗೆ ಆನ್ಸರ್ 4 ಬಂತು. ಸೊ ಈ ರೀತಿ ನೀವು ಆನ್ಸರನ್ನು ಮಾಡಬೇಕು ನೋಟ್ಸಲ್ಲಿ. ನೆಕ್ಸ್ಟ್ ಕ್ವೆಶನ್ 3700. 3700 ನಂಬರನ್ನು 100 ಬಟನ್ 2 ಸಲ ಪ್ರೆಸ್, ಸೇಮ್ 100 00 ಕ್ಯಾನ್ಸಲ್. ಸೊ ಎಷ್ಟು ಬಾರಿ, 37 ಬಾರಿ ನಾವು ಒತ್ತಬೇಕಾಗುತ್ತೆ. ಇದು ಆನ್ಸರ್ ಬಿ. ನೆಕ್ಸ್ಟು 10,000ಕ್ಕೆ ಸಿ ಆನ್ಸರ್. 10,000ಕ್ಕೆ 100 ಬಟನ್ ನಾವು ಹಿಂಗೆ ಕ್ಯಾನ್ಸಲ್ ಮಾಡಿದಾಗ ಸೊ ಇಲ್ಲಿ ಉಳಿದಿರೋ ಅಂಥದ್ದು 100. ಸೊ 100 ಬಾರಿ ನಾವು 100ರ ಬಟನ್ನ ಒತ್ತಿದಾಗ 10,000 ಬರುತ್ತೆ. ಸೊ ಫೋರ್ತ್ ಕ್ವೆಶನ್ 53,000. 53,000ಕ್ಕೆ ಎಷ್ಟು ಬಾರಿ, ಸೊ 530 ಬಾರಿ. ನೆಕ್ಸ್ಟು 90,000. 20 ಕ್ಯಾನ್ಸಲ್. ಸೊ ಇಲ್ಲಿ 900 ಬಾರಿ ನಾವು ಒತ್ತಬೇಕು. ನೆಕ್ಸ್ಟ್ 97,600. ಇದು ಎಷ್ಟು ಸಲ ಆಗುತ್ತೆ, 976 ಬಾರಿ ನಾವು ಬಟನನ್ನು ಪ್ರೆಸ್ ಮಾಡಬೇಕು. ಸೊ ನೆಕ್ಸ್ಟು ಜಿ 1 ಲಕ್ಷ. 1 ಲಕ್ಷ ಸಂಖ್ಯೆ ಬರಬೇಕು ಅಂದರೆ 100ರ ಬಟನ್ನ ನಾವು ಎಷ್ಟು ಸರಿ ಪ್ರೆಸ್ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ಉಳಿದಿರೋಂತಹ ನಂಬರ್ 1 10 20 30 ಬಿಡಿ 10 100 ಆದಮೇಲೆ ಅಲ್ಪ ವಿರಾಮ ಇಟ್ಟರೆ 1,000 ಬಾರಿ ನಾವು ಬಟನನ್ನು ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಹೆಚ್ ನೋಡಿ, ಎಷ್ಟು ಬಾರಿ 582 ಬಾರಿ ನಾವು ಪ್ರೆಸ್ ಮಾಡಿದಾಗ ಯಾವ ಸಂಖ್ಯೆ ಸಿಗುತ್ತೆ. ಹೆಚ್ ಕ್ವೆಶನ್ ನೋಡಿ, 582 ಬಾರಿ ನಾವು 100 ಬಟನ್ನ ಪ್ರೆಸ್ ಮಾಡಿದಾಗ ಯಾವ ನಂಬರ್ ಸಿಗುತ್ತೆ ಅಂದ್ರೆ 582 ಹೀಗೆ ಬರ್ಕೋಬೇಕು. ಬರ್ಕೊಂಡು ಎಷ್ಟು 0 ಇದೆ, 1 0 2 0 ಇಡಬೇಕು. ಬಿಡಿ 10 100 ಅಲ್ಪ ವಿರಾಮ ಇಟ್ಟರೆ ಓದೋದು ಹೀಗೆ 58,200 ಸಂಖ್ಯೆ ನಮಗೆ ಸಿಗುತ್ತೆ. ಸೊ ಐ ನೋಡಿ, 10,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ. ಸೊ ಇಲ್ಲಿ ಆಪ್ಷನ್ ಸಿ, ಇದು ಕ್ವೆಶನ್ ನಂಬರ್ ಸಿ ಅಲ್ಲಿ ನೋಡಿದ್ವಿ. 10,000 ಮಾಡಬೇಕಂದ್ರೆ ಎಷ್ಟು ನಮಗೆ 100 ಅವಶ್ಯಕತೆ ಇದೆ ಅಂತಂದು ಹೇಳಿ. ಎಷ್ಟು ಬಂದಿತ್ತು ಆನ್ಸರು, ಸೊ 100 ಬಂದಿತ್ತು. ಸೊ 100 ಬಂದಿತ್ತು. 100 ನೂರುಗಳು ಬೇಕಾಗಿದ್ದು ನಮಗೆ, ಹೌದಾ. ಸೊ ಅಂದರೆ 10,000ದಲ್ಲಿ ಎಷ್ಟು ನೂರುಗಳಿವೆ ಅಂತ ಕೇಳಿದ್ರೆ 100 ನೂರುಗಳಿವೆ. 100 ಸಾರಿ 100ಗೆ ಒಂದು 10,000 ಬರುತ್ತೆ. ಸೊ ಜೆ ನೋಡಿ, 1 ಲಕ್ಷ ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ. ಇದನ್ನೆಲ್ಲಿ ಮಾಡಿದ್ವಿ, ಜಿ. ಎಷ್ಟು ನೂರುಗಳು ಬಂದಿತ್ತು ನಮಗಲ್ಲಿ ಆನ್ಸರ್ ಮಾಡಿದಾಗ 1,000, ಹೌದಾ. ಅಂದರೆ 1 ಲಕ್ಷದಲ್ಲಿ ಎಷ್ಟು ನೂರುಗಳಿವೆ ಅಂದರೆ 1,000 ನೂರುಗಳಿವೆ. ಅಂದರೆ 1,000 ನೂರುಗಳನ್ನು ಸೇರಿಸಿದಾಗ ನಮಗೆ 1 ಲಕ್ಷ ಬರುತ್ತೆ. ನೆಕ್ಸ್ಟ್ ಕೆ ನೋಡಿ, ಕೆನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ
ಚೊಕ್ಕದಾದ ನೂರುಗಳು ಹೇಳುತ್ತವೆ. ಅಂದರೆ 100 ಈ ಕ್ಯಾಲ್ಕುಲೇಟರ್ ಇಲ್ಲೇನಿದೆಯಲ್ಲ ಈ ಕ್ಯಾಲ್ಕುಲೇಟರ್ ಹೇಳುತ್ತೆ, ಬಳಲಿಸುವ ಹತ್ತುಗಳು ಮತ್ತು ಯೋಚನಾಭರಿತ ಸಾವಿರಗಳು ತೋರಿಸಲಾಗದ ಕೆಲವು ಸಂಖ್ಯೆಗಳಿವೆ, ಆದರೆ ಅವುಗಳು ನಾನು ತೋರಿಸಬಲ್ಲೆ. ಈ ಹೇಳಿಕೆ ಸತ್ಯವೇ? ಯೋಚಿಸಿ ಮತ್ತು ಪರಿಶೋಧಿಸಿ ಅಂತ ಹೇಳಿದೆ. ಅಂದರೆ ಈ ಕ್ಯಾಲ್ಕುಲೇಟರ್ ತೋರಿಸುವಂತಹ ಸಂಖ್ಯೆ ಈ ಕ್ಯಾಲ್ಕುಲೇಟರು ತೋರಿಸಲ್ವಂತೆ, ಹಾಗೆ ಈ ಕ್ಯಾಲ್ಕುಲೇಟರು ಕೂಡ ತೋರಿಸಲ್ವಂತೆ. ಆ ರೀತಿ ಏನಾದರೂ ಇದೆನಾ? ಈ ಹೇಳಿಕೆ ಸರಿನಾ ಅಂತ ನೋಡಿದ್ರೆ ಉತ್ತರ ಈ ಹೇಳಿಕೆ ತಪ್ಪಾಗಿದೆ. ಏಕೆಂದರೆ ಚೊಕ್ಕದಾದ ನೂರುಗಳು ತೋರಿಸುವ ಹಾಗೂ ಬಳಲಿಸುವ ಹತ್ತುಗಳು ಮತ್ತು ಯೋಚನಾಭರಿತ ಸಾವಿರಗಳು ತೋರಿಸಲಾಗದ ಸಂಖ್ಯೆಗಳು ಯಾವುವೂ ಇಲ್ಲ ಅಥವಾ ಯಾವುದೂ ಇಲ್ಲ. ಎಕ್ಸಾಂಪಲ್ ನೋಡಿ, ಈಗ 3500 ಅಂತ ನಂಬರ್ ಇದೆ. ಸೊ ಈ 3500 ಈಗ 100 ಕ್ಯಾಲ್ಕುಲೇಟರ್ನಲ್ಲಿ ನಾವು ಪ್ರೆಸ್ ಮಾಡಬೇಕು ಅಂದರೆ ಎಷ್ಟು ಬಾರಿ ಪ್ರೆಸ್ ಮಾಡ್ತೀವಿ? 35 ಬಾರಿ ನಾವೇನು ಮಾಡ್ತೀವಿ? ಪ್ರೆಸ್ ಮಾಡ್ತೀವಿ. ಹೌದಾ? ಹಾಗಂದರೆ ಇದು 100 ಕ್ಯಾಲ್ಕುಲೇಟರಿಂದ ನಾವು ತೋರಿಸ್ಬೋದು. ಹಾಗೆ 10ರ ಕ್ಯಾಲ್ಕುಲೇಟ್ರಲ್ಲಿ ನಾವು ತೋರಿಸ್ಬೋದಾ? ಹೌದು. 350 ಬಾರಿ ನಾವು 10ರ ಕ್ಯಾಲ್ಕುಲೇಟರ್ನಲ್ಲಿ ಪ್ರೆಸ್ ಮಾಡಿದಾಗ ನಮಗೆ ಈ ನಂಬರ್ ಸಿಗುತ್ತೆ. ಸೊ ಯಾವುದೇ ಸಂಖ್ಯೆ ಆಗಿರಲಿ, 100ರಿಂದ ನಾವು ತೋರಿಸ್ಬಹುದಂತ ಯಾವುದೇ ಸಂಖ್ಯೆಗಳನ್ನ 10ರ ಕ್ಯಾಲ್ಕುಲೇಟರ್ನಿಂದ ನಾವು ತೋರಿಸ್ಬಹುದು. ಆದರೆ ಇಲ್ಲೇನಾಗುತ್ತೆ, ಈ ಒಂದು 3500 ಅನ್ನೋ ನಂಬರನ್ನು ನಾವು 1000 ಕ್ಯಾಲ್ಕುಲೇಟರ್ನಲ್ಲಿ ತೋರ್ಸೋಕ್ಕಾಗಲ್ಲ. ಹೌದಾ? ಸೊ ಈ 1000 ಕ್ಯಾಲ್ಕುಲೇಟರ್ನಲ್ಲಿ ತೋರಿಸಿದ್ರೆ ಪಾಯಿಂಟಲ್ಲಿ ಬರುತ್ತೆ. ಅಂದರೆ ಇದು ಕ್ಯಾನ್ಸಲ್ ಆಗಿ ಇದು ಕ್ಯಾನ್ಸಲ್ ಆಯ್ತಾ 3.5 ಅಂದರೆ ಇಷ್ಟು ಸಾರಿ ಅರ್ಧ ಪಾಯಿಂಟಲ್ಲಿ ಬಂತಲ್ವಾ, ದಶಾಂಶದಲ್ಲಿ ಬಂತಲ್ವ, ಈ ಥರ ಒತ್ತಕ್ಕಾಗಲ್ಲ ಬಟನ್ನ. ಸೊ ಇದು 1000ದಲ್ಲಿ ತೋರ್ಸೋಕ್ಕಾಗಲ್ಲ. ಆದರೆ ಈ ಸಂಖ್ಯೆನ 100ರಲ್ಲೂ ತೋರಿಸ್ಬೋದು, 10ರಲ್ಲೂ ತೋರಿಸ್ಬೋದು. ಇದರ ಅರ್ಥ ಏನಂತಂದರೆ 100ರ ಕ್ಯಾಲ್ಕುಲೇಟರ್ನಲ್ಲಿ ತೋರಿಸಬಹುದಾದಂಥ ಎಲ್ಲ ಸಂಖ್ಯೆಗಳನ್ನು 10ರ ಕ್ಯಾಲ್ಕುಲೇಟ್ರಲ್ಲಿ ತೋರಿಸಬಹುದು. ಹಾಗಾಗಿ ಈ ಒಂದು ಏನು ಹೇಳಿಕೆ ಕೊಟ್ಟಿದೆ ಅಲ್ವಾ, ಇದು ಚೊಕ್ಕದಾದ ನೂರುಗಳು, ಈ ಹೇಳಿಕೆ ತಪ್ಪಾಗಿದೆ. ಓಕೆನಾ? ಸೊ 4ನೇ ಪ್ರಶ್ನೆ 5ನೇ ಪ್ರಶ್ನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.